Hello students, my name is Bhavya. Today we are in session 27. Today we are going to discuss about pricing methods. The pricing methods are the ways in which the price of goods and services can be calculated by considering all the factors such as the product or service, competition, target audience, product's life cycle, firm's vision of expansion, etc., influencing the pricing strategy as a whole. ನಾವಿಂದು ಪ್ರೈಸಿಂಗ್ ಮೆಥಡ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೈಸಿಂಗ್ ಮೆಥಡ್ಸ್ ಅಂದ್ರೆ ನಮ್ಗೆ ಗೊತ್ತು, ಪ್ರೈಸಿಂಗ್ ಅಂದ್ರೆ ಟು ಫಿಕ್ಸ್ ದ ಪ್ರೈಸ್ ಫಾರ್ ಎ ಪ್ರಾಡಕ್ಟ್, ಪರ್ಟಿಕ್ಯುಲರ್ ಪ್ರಾಡಕ್ಟ್, ದಟ್ ಈಸ್ ಕಾಲ್ಡ್ ಪ್ರೈಸಿಂಗ್ ಅಂತ ಕರಿತೀವಿ. ನಾವು ನಮ್ಮ ಒಂದು ಫರ್ಮ್ ನ ಪ್ರಾಡಕ್ಟ್ ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಸೊ ಈ ಪ್ರೈಸಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ, ಅದನ್ನೇ ಡಿಫ್ರೆಂಟ್ ವೇಸ್ ಅಂತ ಕರೆದಿದೀವಿ. ಸೊ ನಾವು ಈ ಒಂದು ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ನ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಕಾಂಪಿಟಿಷನ್ ಎಷ್ಟಿದೆ ಆ ಪ್ರಾಡಕ್ಟ್ ಗೆ, ಅಂದ್ರೆ ಅದೇ ತರದ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇದೆಯಾ ಅಥವಾ ಇಲ್ವಾ, ಮತ್ತೆ ಟಾರ್ಗೆಟ್ ಆಡಿಯನ್ಸ್ ನಮ್ಮ ಒಂದು ಪ್ರಾಡಕ್ಟ್ ಗೆ, ನಮ್ಮ ಪ್ರಾಡಕ್ಟ್ ಗಂತಾನೆ ನಮ್ಮ ಪ್ರಾಡಕ್ಟ್ ಅನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ದಟ್ ಇಸ್ ದ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದ್ರೆ ನಮಗೆ ಗೊತ್ತಿದೆ, ಆ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದ್ರೆ ಮೆಚುರಿಟಿ ಪೀರಿಯಡ್ ಆಗಿರ್ಬೋದು, ಗ್ರೋತ್ ಪೀರಿಯಡ್ ಆಗಿರ್ಬೋದು, ಇಂಟ್ರೊಡಕ್ಷನ್ ಪೀರಿಯಡ್ ಆಗಿರ್ಬೋದು, ಡಿಫ್ರೆಂಟ್ ಪೀರಿಯಡ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಪ್ರೈಸಸ್ ಅನ್ನ ಇಡ್ತಾ ಹೋಗ್ತೀವಿ. ಅದನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಇವೆಲ್ಲ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಫರ್ಮ್ಸ್ ವಿಷನ್ ಅಂಡ್ ಎಕ್ಸ್ಪಾನ್ಷನ್, ಒಂದು ಫರ್ಮ್ ನ ವಿಷನ್ ಏನಾಗಿರತ್ತೆ, ಅದು ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗ್ಬೇಕಂತಿದೆ, ಇವೆಲ್ಲಾನು ಕನ್ಸಿಡರ್ ಮಾಡಿ ಯಾವ ಮೆಥಡ್ ಸೂಟಬಲ್ ಆಗಿರತ್ತೆ ಅಂತಹ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. So the first method is marginal cost pricing. Marginal cost pricing is the practice of setting the price of a product at or slightly above the variable cost to produce it. Marginal cost pricing ಅಂದ್ರೆ ಅರ್ಥ ಸೆಟ್ಟಿಂಗ್ ಆಫ್ ದಿ ಪ್ರೈಸ್ ಆಫ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಗೆ ಪ್ರೈಸ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದು, ಫಿಕ್ಸ್ ಮಾಡ್ತಕ್ಕಂಥದ್ದು. ಹೇಗೆ ಫಿಕ್ಸ್ ಮಾಡಿದ್ರೆ ನಾವು ಅದನ್ನ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಅಂತ ಕರಿತೀವಿ ಅಂದ್ರೆ ಅಟ್ ಆ ಸ್ಲೈಟ್ಲಿ ಅಬೌವ್ ದಿ ವೇರಿಯಬಲ್ ಕಾಸ್ಟ್ ಟು ಪ್ರೊಡ್ಯೂಸ್ ಇಟ್. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಆ ಪ್ರಾಡಕ್ಟ್ ಗೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಮಗೆ ಗೊತ್ತು ಎರಡು ಟೈಪ್ ಕಾಸ್ಟ್ ಇರುತ್ತೆ ಅಂತ, ಫಿಕ್ಸ್ಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟ್ ಅಂತ. ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಒಂದ್ ಸರ್ತಿ ಇನ್ವೆಸ್ಟ್ ಮಾಡ್ತೀವಿ. ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಚೇಂಜಸ್ ಅಂತ ಹೇಳ್ಬಿಟ್ಟು. ಆ ವೇರಿಯಬಲ್ ಕಾಸ್ಟ್ ಅನ್ನ ಎಷ್ಟಿದೆ, ಆ ವೇರಿಯಬಲ್ ಕಾಸ್ಟ್ ಫಾರ್ ಎಕ್ಸಾಂಪಲ್ 100 rupees ಆದ್ರೆ ಅಷ್ಟೇ 100 rupees ಅಂತ ಹೇಳ್ಬಿಟ್ಟು ಅಷ್ಟೇ ಫಿಕ್ಸ್ ಮಾಡೋದು. ಅಥವಾ ವೇರಿಯಬಲ್ ಕಾಸ್ಟ್ ಗಿಂತ ಸ್ವಲ್ಪ ಜಾಸ್ತಿ 100 rupees ವೇರಿಯಬಲ್ ಕಾಸ್ಟ್ ಇದ್ರೆ 10% ಜಾಸ್ತಿ ಅನ್ಕೊಂಡ್ರೆ 110 rupees ಇಡೋದು. ಈ ತರ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಇದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. Next one, cost plus pricing. Cost plus pricing is one of the simplest ways of price determination. ಪ್ರೈಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಾಸ್ಟ್ ಪ್ಲಸ್ ಪ್ರೈಸಿಂಗು ತುಂಬಾ ಸರಳವಾದ ಒಂದು ಪ್ರೈಸಿಂಗ್ ಮೆಥಡ್ ಆಗಿರುತ್ತೆ. ಇದರಲ್ಲಿ ಹೇಗೆ ನಾವು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಎ ಸರ್ಟೈನ್ ಪರ್ಸೆಂಟೇಜ್ ಆಫ್ ಕಾಸ್ಟ್ is ordered as a profit of margin. ನೋಡಿ ಇಲ್ಲಿ ಎ ಸರ್ಟೈನ್ ಪರ್ಸೆಂಟೇಜ್ ಆಫ್ ಕಾಸ್ಟ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಆಗಿರುತ್ತೆ ಅದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಡೈರೆಕ್ಟ್ ಎಲ್ಲಾನು ಏನೇ ಆಗಿರ್ಲಿ, ಆ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ವೆಚ್ಚ ಮಾಡಿರ್ತೀವಿ, ದಟ್ ಈಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರತ್ತೆ, ಆ ಕಾಸ್ಟ್ ಮೇಲೆ ಇಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬೇಕು ನಮ್ಗೆ.
ಓಕೆ, ಪರ್ಸೆಂಟೇಜ್ ಪ್ರಾಫಿಟ್ ಒಂದು 10% ಪ್ರಾಫಿಟ್ ಇರಲಿ. ನಮ್ಗೊಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟೋ ಒಂದಷ್ಟು ಅಮೌಂಟ್ ಆಗಿದ್ರೆ ಅಮೌಂಟ್ ಮೇಲೆ ಒಂದು 10% 15% ನಮ್ಗೆ ಪ್ರಾಫಿಟ್ ಅನ್ನ ಇಟ್ಕೊಳ್ಳೋದು. ಸೊ ಆ ಪ್ರಾಫಿಟ್ ಅನ್ನ ಆಡ್ ಮಾಡೋದು. ಫಾರ್ ಎಕ್ಸಾಂಪಲ್ 100 ರೂಪಾಯಿ ನಮ್ಗೆ ಖರ್ಚಾಗಿದೆ ಅಂತ ಹೇಳಿದ್ರೆ ನಮ್ಗೊಂದು 20% ಪ್ರಾಫಿಟ್ ಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಕಾಸ್ಟ್ ಆಗಿರುತ್ತೆ. 100 ರೂಪಾಯಿ ಮೇಲೆ 20 ರೂಪಾಯಿ ಅಂತ ಹೇಳಿದ್ರೆ 20 ರೂಪಾಯಿ ಆಗತ್ತೆ. 100 ರುಪೀಸ್ಗೆ 20% ಅಂದ್ರೆ 20 ರುಪೀಸ್ ಆಗತ್ತೆ. ಸೊ ಪ್ರೈಸ್ ಎಷ್ಟು ಇಡ್ತೀವಿ? 100 rupees cost plus price profit margin is 20 rupees. ಸೊ ಪ್ರೈಸ್ ನ 120 rupees ಒಂದು ಪ್ರಾಡಕ್ಟ್ ಗೆ ಅಂತ ಇಟ್ಕೊಳ್ಳೋದಾಗತ್ತೆ. ಸೊ ಅದರಿಂದ ಕಾಸ್ಟ್ ಮೇಲೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇಟ್ಸ್ ವೆರಿ ಈಸಿ. ಮಾರ್ಜಿನ್ ಟು ದಿ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ ಟು ಅಕ್ವೈರ್ ದ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅನ್ನ ನಾವು ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡಬಹುದು ಕಾಸ್ಟ್ ಪ್ರೈಸ್ ಪ್ರೈಸಿಂಗ್ ಮೆಥಡ್ ಅಲ್ಲಿ. ಥ್ಯಾಂಕ್ ಯು.